ಗೋಪಾಲದಾಸರ ಕೃತಿಯ ಒಂದೆರಡು ಮಾತುಗಳನ್ನು ನೋಡ್ತಾ ಇದ್ವಿ. ಪುಣ್ಯ ಪಾಪಗಳೆರಡು ಇನ್ನು ಆಗುತ್ತಲಿರಲು ಎನ್ನದೆಂದು ಹಿಗ್ಗಿ ಕುಗ್ಗದಲೆ ಭಿನ್ನ ಪುಣ್ಯದ ಬೀಜ ಭಿನ್ನ ಪಾಪದ ಬೀಜವನ್ನು ಮೂಲವ ಕೆಡುವ ಚನ್ನ ಜ್ಞಾನವು ಎನಗೆ ಇದೆ ಪಾಲಿಸದೆ ಪಾಲಿಸದೆ ಪಾಲಿಸಯ್ಯ. ಪದುಮ ಸಂಭವ ಪಿತನೆ ಪದೋಪದಿಗೆ ಎನಗೆ ಇದೆ ಪಾಲಿಸದೆ ಪಾಲಿಸದೆ ಪಾಲಿಸಯ್ಯ. ಪುಣ್ಯ ಹಾಗೂ ಪಾಪ ಮನುಷ್ಯನಿಂದ ಘಟಿಸತ್ತೆ. ಪುಣ್ಯ ಮಾತ್ರ ನನ್ನದು, ಪಾಪ ಅದು ಬೇರೆಯವರದು ಅಂತಾನೋ, ಅಥವಾ ಪುಣ್ಯ ಬಂದಾಗ ತುಂಬ ಸಂತೋಷಪಟ್ಟು ಪಾಪ ಬಂದಾಗ ತುಂಬ ಕುಗ್ಗಿ ಹೀಗೇನು ಮಾಡ್ಲಿಕ್ಕೆ ಹೋಗಬೇಡ. ಇನ್ನೂ ಇದಕ್ಕೆ ವಿರುದ್ಧವಾಗಿ, ಅಂದರೆ ಪುಣ್ಯ ನಾನು ಮಾಡಿದೆ, ಪಾಪ ಇನ್ಯಾರ್ದೋ ತಲೆ ಮೇಲೆ ಹಾಕೋದಕ್ಕಿನ್ನ ಪುಣ್ಯವನ್ನ ಗುರು ಹಿರಿಯರ ಅನುಗ್ರಹದಿಂದ ನಾನು ಮಾಡಿದೆ ಅಂತ ಅನುಸಂಧಾನವನ್ನು ಮಾಡಬೇಕಂತ. ತತ್ರಾಪಿ ಗುರುಗಳ ಕಾರುಣ್ಯವೇ ಅದಕ್ಕೆ ಪ್ರಧಾನ ಕಾರಣ ಅಂತ ಸಾಮಾನ್ಯವಾಗಿ ಸಮಾಪ್ತಿಯನ್ನು ಮಾಡಬೇಕಾದರೆ ಇತರಾನ್ ಆತ್ಮಪಾಪೋತ್ಥಾನ್, ಪುಣ್ಯಕ್ಕೆ ಭಿನ್ನವಾದ ಪಾಪಕರ್ಮಗಳಿದೆಯಲ್ಲ ಅದು ಆತ್ಮಪಾಪೋತ್ಥಾನ್, ನಾನು ಮಾಡಿದ ದುಷ್ಕೃತ್ಯದಿಂದ ದುಷ್ಕರ್ಮದಿಂದ ಜನಿತವಾದ ಪಾಪ ಇದಕ್ಕೆ ಕಾರಣ. ಆದರೆ ಸತ್ಕರ್ಮಗಳು ಏನಾಗಿದೆ ಅದು ಗುರುದೇವ ಪ್ರಸಾದಜಾನ್, ಗುರುಗಳ ದೇವತೆಗಳ ವಾಯುದೇವರ ಭಗವಂತನ ಅನುಗ್ರಹದಿಂದ ಈ ಪುಣ್ಯ ಕೆಲಸ ಘಟಿಸಿದೆ, ಈ ಅನುಸಂಧಾನವನ್ನು ಮಾಡಿ ಅಂತ. ಇನ್ನ ಭಿನ್ನ ಪುಣ್ಯದ ಬೀಜ ಭಿನ್ನ ಪಾಪದ ಬೀಜ. ಪಾಪ ಪುಣ್ಯ ಇವುಗಳ ಬೀಜಗಳು ಬೇರೆ ಬೇರೆ. ಏನಾದರ ಅರ್ಥ ಅಂದರೆ, ಅನೇಕ ದೃಷ್ಟಿಯಲ್ಲಿ ದಾಸರು ಪದವನ್ನು ಬಳಸಿರ್ತಾರೆ. ನಾನೊಂದು ಪಾಪ ಕೆಲಸವನ್ನು ಮಾಡಿದಾಗ ಯಾವುದಾದ್ರೂ ಪುಣ್ಯ ಕೆಲಸ ಮಾಡಿ ಪಾಪವನ್ನು ಕಳೆದುಕೊಳ್ಳಬಹುದಾ, ಹೀಗೊಂದು ನನ್ನ ತಲೆಯಲ್ಲೇ ಇರತ್ತೆ. ಯಾವುದೋ ಒಂದು ಪ್ರಾಯಶ್ಚಿತ್ತವನ್ನು ನಾನು ಮಾಡಿಬಿಟ್ರೆ ಆ ಪಾಪದಿಂದ ನನಗೇನು ಎಫೆಕ್ಟ್ ಆಗಬೇಕಾಗಿತ್ತು ಅದು ಆಗೋದಿಲ್ಲ. ಹಾಗಾದರೆ ಪ್ರಾಯಶ್ಚಿತ್ತ ಇದೆ ಅಂತಾದರೆ ಲೋಕದಲ್ಲಿ ಕೆಲವು ಅಪರಾಧಗಳಿಗೆ ಫೈನ್ ಅಂತ ಇರುತ್ತೆ. ಅದನ್ನು ಕಟ್ಟಿದರೆ ಸಾಕು, ಯಾಕೆ ತಲೆ ಕೆಡಿಸ್ಕೊಳ್ಳೋದು. ನಾನು ಎಲ್ಲೋ ಬೇರೆ ಊರಿಗೆ ಬಂದಿದ್ದೇನೆ, ಅನಿವಾರ್ಯವಾಗಿ ನಾನು ಇನ್ನೆಲ್ಲೋ ಹೋಗಬೇಕು, ಗಾಡಿ ಕೊಟ್ಟಿದ್ದಾರೆ, ಹೆಲ್ಮೆಟ್ ಇಲ್ಲ. ಹೆಲ್ಮೆಟ್ಟು ಕೊಂಡುಕೊಳ್ಳುವ ಅಂದರೆ ಅವತ್ತು ಅಂಗಡಿ ಇಲ್ಲ, ಆದರೆ ನಾನು ಗಾಡಿಯಲ್ಲಿ ಹೋಗಲೇಬೇಕು. ಯಾರನ್ನ ಹಿಡಿದ್ರೆ ಫೈನ್ ಕಟ್ಟಿದ್ರಾಯ್ತು, ಅನಿವಾರ್ಯ ಅಂತ. ಸೊ ಹಾಗೆ ನಾನು ಪಾಪಕರ್ಮವನ್ನು ಮಾಡಿದ್ದೇನೆ, ಪಾಪವೆಂಬ ಕರ್ಮಗಳಿಗೆ ಫೈನನ್ನು ಹಾಕ್ತಾರೆ. ಆ ಫೈನಿನ ಸಲುವಾಗಿ ನಾನೊಂದಿಷ್ಟು ಪವಮಾನ ಹೋಮವನ್ನು ಯಜ್ಞಯಾಗವನ್ನು ಮಾಡಿಬಿಟ್ರೆ ಮಾಫ್ ಮಾಡಿಬಿಡ್ತಾನ? ಅದು ಅನೇಕ ರೀತಿಯಲ್ಲಿ ಅದಕ್ಕೆಲ್ಲ ಉತ್ತರಗಳಿದೆ ಈ ತರಹದ ಪ್ರಶ್ನೆಗೆ. ಸಣ್ಣ ಪುಟ್ಟ ಪಾಪಗಳು ಗೊತ್ತಿಲ್ಲದೆ ಘಟಿಸಿದ್ದರೆ ಅದಕ್ಕೆ ಪ್ರಾಯಶ್ಚಿತ್ತ ಇದೆ. ಯಜ್ಞಯಾಗಾದಿಗಳನ್ನು ಮಾಡಬೇಕಾದರೆ, ಕುಂಡವನ್ನು ಹಾಕಬೇಕಾದರೆ ಯಾವುದೋ ಇರುವೆಯೋ ಇನ್ನೂ ಸಣ್ಣ ಸಣ್ಣ ಕ್ರಿಮಿಕೀಟಗಳು ಕಣ್ಣಿಗೆ ಕಾಣದೇ ಇರುವಂಥದ್ದು ಸತ್ತಿರತ್ತೆ. ಅದಕ್ಕೆ ಮಿಂದಾಹುತಿ ಅಂತ ಒಂದು ಆಹುತಿಯನ್ನು ಕೊಡ್ತೇವೆ. ಪರ್ಪಸ್ಸಾಗಿ ಮಾಡಿದಂತಹ, ಕಾಮಕ್ರೋಧಗಳಿಂದ ಮಾಡಿದಂತಹ, ಇನ್ನೊಬ್ಬನಿಗೆ ನೋವಾಗಲಿ ಅಂತಾನೆ ಮಾಡಿದಂತಹ ಪಾಪ, ಅದರಲ್ಲೂ ನಾವು ಯಾರಿಗೆ ಅದನ್ನು ಎಸಗಿದ್ದೇವೆ ದುಷ್ಕೃತ್ಯವನ್ನು, ಅವನ ವೈಟೇಜ್ ಮೇಲೆ ನಮಗೆ ಬರುವ ಪಾಪ ಘಟಿಸಿದೆ. ಅದರ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಒಂದೇ ಅಪರಾಧ ಅದು ಮಾಡುವ ವ್ಯಕ್ತಿಯ, ಅಂದರೆ ಮಾಡೋನು ಅಂದರೆ ಮಾಡೋನಲ್ಲ, ಅದಕ್ಕೆ ಯಾರು ಪಾಪ, ನಾನು ಯಾರಿಗೂ ಕಲ್ಲು ತಗೊಂಡು ಹೊಡಿತೇನೆ, ಕಲ್ಲು ಏಟು ಎಲ್ಲರಿಗೂ ಬಿದ್ದರೆ ಒಂದೇ ಪಾಪ ಅಲ್ಲ, ಬಿದ್ದವನ ಯೋಗ್ಯತೆಯ ಮೇಲೂ ಹೋಗತ್ತೆ. ಅವನು ತುಂಬ ಪುಣ್ಯಾತ್ಮನಾಗಿದ್ದರೆ ನಿನಗೆ ಜಾಸ್ತಿ ಪಾಪ, ಅವನೊಬ್ಬ ಪಾಪಿಷ್ಠನೇ ಆಗಿದ್ದರೆ ಪಾಪ ಇದೆ, ಸ್ವಲ್ಪ ಕಮ್ಮಿ ಪಾಪ, ಹೀಗೆಲ್ಲ ಇದೆ ಅದು. ಹಾಗಾದರೆ ನಾನು ಪೂರ್ಣ ಕಳ್ಕೊಳ್ತೇನಾ? ಆಗುವುದಿಲ್ಲ ಅಂತಾರೆ. ಪುಣ್ಯದ ಬ್ಯಾಲೆನ್ಸ್ ಶೀಟ್ ಬೇರೆನೆ, ಪಾಪದ ಬ್ಯಾಲೆನ್ಸ್ ಶೀಟ್ ಬೇರೆನೆ. ಸೊ ನಾನು ಪಾಪ ಮಾಡಿದಾಗ ನನಗೊಂದು ಧೈರ್ಯ ಇದೆ, ಪ್ರತಿ ವರ್ಷ ನಾನು ಒಂದು ಯಾವುದೋ ಹೋಮವನ್ನೋ ಹವನವನ್ನೋ
ಅಥವಾ ಒಂದು ತೀರ್ಥಯಾತ್ರೆಯನ್ನೋ ಮಾಡಿಕೊಂಡು ಗಂಗೆಯಲ್ಲಿ ಮುಳುಗಿ ಬಂದ್ಬಿಟ್ರೆ ನಿಶ್ಚಿಂತೆ ಅಪ್ಪ. ಅಲ್ಲಿಂದ ಬಂದಮೇಲೆ ಏನು ಧೈರ್ಯ ಇರುತ್ತೋ ಇನ್ನೊಂದು ವರ್ಷ ಏನು ಬೇಕಾದ್ರೂ ಮಾಡಬಹುದು. ಎಗೈನ್ ಮತ್ತೆ ನಾನು ಯಾತ್ರೆಯನ್ನು ಇಟ್ಕೊಂಡ್ಬಿಟ್ಟೇನೆ, ಕಪಾಳಕ್ಕೆ ಹಾಕ್ತೀನಿ ಅಂತ ದೇವರು. ಪುಣ್ಯದ ಬೀಜ ಬೇರೆ, ಪಾಪದ ಬೀಜ ಬೇರೆ. ಗೊತ್ತಿಲ್ಲದೇ ಆದಂತಹ ಪಾಪಗಳಿಗೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬಹುದು. ತಿಳಿದು ತಿಳಿದು ಯಾವುದನ್ನು ಮಾಡಬಾರದೋ ಅದನ್ನು ಮಾಡಿದಾಗ ಪಾಪ ಘಟಿಸತ್ತೆ. ಅದಕ್ಕೆ ಆಮೇಲೆ ಪಶ್ಚಾತ್ತಾಪಪಟ್ಟು ಮಹಾ ಕೆಟ್ಟವನಾಗಿದ್ದ, ಮಹಾ ಕೆಟ್ಟವನಾದಾಗ ಅನೇಕ ಪಾಪಗಳನ್ನು ಮಾಡಿದ, ಆಮೇಲೆ ಪಶ್ಚಾತ್ತಾಪಪಟ್ಟ. ಸ್ವಲ್ಪ ವೃದ್ಧಾಪ್ಯದಲ್ಲಿ ಏನೋ ಯಜ್ಞಯಾಗ ಮಾಡಿದ, ದೇವರೇನಂತಾನೆ, ಆ ಪಾಪಕ್ಕೆ ನೀನು ಅನುಭವಿಸು, ಈ ಪುಣ್ಯದಿಂದ ನಿನಗೆ ಮಾಡೋದೇನೆಂದರೆ ಉಪಮರ್ದವನ್ನು ಮಾಡ್ತೀವಿ. ನಿನಗೇನು ಅದರ ಇಂಟೆನ್ಸಿಟಿ, ಅದರಿಂದ ಆಗಬೇಕಾದ ಕೆಡಕು ಇತ್ತು, ಆ ಕೆಡಕಿನಲ್ಲಿ ಸ್ವಲ್ಪ ಕಡಿಮೆ ಮಾಡ್ತೇನೆ ವಿನಃ ಸರ್ವಥಾ ನೀನು ಪಾಪ ಮಾಡಿದ್ದನ್ನು ನಾನು ಎಲ್ಲೋ ಬಚಾವಾಗ್ತೇನೆ, ಆ ಶೀಟನ್ನೇ ನಾನು ಹರಿದು ಬಿಡ್ತೇನೆ, ಸರ್ವಥಾ ಆಗೋದಿಲ್ಲ. ಮಾಡಿದ್ದನ್ನು ಉಣಲೇಬೇಕು. ಎಷ್ಟೇ ಕೋಟಿ ವರ್ಷ ಆದರೂ ನಾವು ಮಾಡಿದ್ದನ್ನು ಉಣಲೇಬೇಕು ಅನ್ನೋದಕ್ಕೇನೆ ಕರ್ಮಣ ಕರ್ಮನಿರಹಾರ ನ ಆತ್ಯಂತಿಕ ಇಷ್ಯತೆ ಅವಿದ್ವದಧಿಕಾರಿತ್ವಾತ್ ಪ್ರಾಯಶ್ಚಿತ್ತಂ ವಿಮರ್ಶನಂ ಅಂತ ಅಜಾಮಿಲೋಪಾಖ್ಯಾನವನ್ನು ಹೇಳುವ ಮುಂಚೆ ಷಷ್ಠಸ್ಕಂದ ಭಾಗವತದಲ್ಲಿ ರಾಜರು ಇದೇ ಪ್ರಶ್ನೆಯನ್ನು ಮಾಡಿದರು. ಸ್ವಾಮಿ, ನೀವೇನೋ ಹೇಳಿದ್ರಿ, ನಾವು ಮಾಡಿದ ಪಾಪಗಳಿಗೆಲ್ಲ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡ್ರೆ ನಾಳೆ ದಿನ ಯಮಧರ್ಮರಾಜನ ಮನೆಗೆ ಹೋದಾಗ ಅವನ ಕಾಟ ನಮಗೆ ಇರೋದಿಲ್ಲ ಅಂತ. ಆದರೆ ನನ್ನ ದೃಷ್ಟಿಯಲ್ಲಿ ಪ್ರಾಯಶ್ಚಿತ್ತ ಅನ್ನುವ ಪದದ ಅರ್ಥ ಒಂದೆಲ್ಲಾದರೂ ಸತ್ಕರ್ಮವನ್ನು ಮಾಡಬೇಕಾದರೆ ಆಗ ಮನಸ್ಸು ಬೇರೆ ಕಡೆ ಹೋದರೆ ಒಂದಿಷ್ಟು ಪಾಪ ಘಟಿಸಿರತ್ತೆ, ಅದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಂಡೆ ಅರ್ಥ ಇದೆ. ತಿಳಿದು ತಿಳಿದು ಮಾಡಬಾರದ್ದನ್ನು ಮಾಡಿ ನಾನು ಪ್ರಾಯಶ್ಚಿತ್ತ ಮಾಡಿಕೊಳ್ತೇನೆ ಅಂದರೆ ನನ್ನ ದೃಷ್ಟಿಯಲ್ಲಿ ಪ್ರಾಯಶ್ಚಿತ್ತ ಅಂದರೆ ಆನೆ ಸ್ನಾನ ಇದ್ದಂತೆ. ಮೊನ್ನೆ ಕುಂಜರ ಶೌಚವತೆ, ಆನೆ ಹೋಗಿ ಮುಳುಗಿ ಬರತ್ತೆ ನೀರಿನಲ್ಲಿ, ಮೇಲೆ ಬಂದರೆ ಮಣ್ಣನ್ನು ಹೊಯ್ಕೊಂಬತ್ತೆ. ಇನ್ನೂ ಹೇಳಬೇಕು ಅಂದರೆ ಮೊದಲೇ ನೀಟಾಗಿರುತ್ತದು. ನೀರಲ್ಲಿ ಮುಳುಗಿ ಬಂದ ಮೇಲೆ ಫ್ರೆಶ್ ಆಗಿ ಮಣ್ಣು ನೀಟಾಗಿ ಅಂಟತ್ತೆ ಮೈಗೆ. ಇದಕ್ಕೆ ಸ್ನಾನ ಯಾಕೆ ಬೇಕು? ಆನೆ ಸ್ನಾನವು ಮಕ್ಕಳಿಗೆ ಆಗ ಡ್ರೆಸ್ ಮಾಡಿ ಬಿಟ್ಟಿರ್ತೀವಿ, ಅದೆಲ್ಲ ಹೋಗಿ ಮೋರಿಯಲ್ಲಿ ಇಳಿದು ಎಲ್ಲ ಹಾಳು ಮಾಡ್ಕೊಂಬರುತ್ತೆ. ಪಾಪಿ, ನಿಂಗೆ ಸ್ನಾನವೇ ಮಾಡಿಸ್ಬಾರ್ದಾಗಿತ್ತು ಅಂತ ಈ ತಾಯಿ ಬೈಕೊಳ್ತಾಳೆ. ಹಾಗೆ ನಮ್ಮ ಪ್ರಾಯಶ್ಚಿತ್ತಗಳು ಮಾಡಬಾರದ ಕೆಲಸವನ್ನು ಮಾಡಲಿಕ್ಕೆ ಒಂದು ಲೈಸೆನ್ಸ್ ಅನ್ನೋ ಟೈಪ್ ಆಗಿಬಿಡ್ತಲ್ಲ. ಆಗ ಅಂದರು, ಒಂದು ಕರ್ಮವನ್ನು ಕುಕರ್ಮವನ್ನು ಮಾಡಿದಾಗ ತಜ್ಜನಿತವಾದ ಪಾಪಗಳನ್ನು ಪೂರ್ಣ ಪ್ರಮಾಣದಲ್ಲಿ ಕಿತ್ತಾಕ್ಲಿಕ್ಕೆ ಆಗೋದಿಲ್ಲ. ಅದರಲ್ಲೂ ಕರ್ಮವನ್ನು ಅಂದರೆ ಪ್ರಾಯಶ್ಚಿತ್ತ ಕರ್ಮವನ್ನು ಮಾಡಿಕೊಳ್ಳುವ ವ್ಯಕ್ತಿಯ ಜ್ಞಾನದ ಮೇಲೆ ಅದರ ಹೋಗುವಿಕೆ ಹೋಗದೇ ಇರುವಿಕೆ ಡಿಪೆಂಡ್ ಆಗಿದೆ ಅಂತ. ತತ್ವಜ್ಞಾನಿಯಾದವನು ಮಾಡಿಕೊಂಡಾಗ ಅದರಿಂದ ಬರುವ ಪುಣ್ಯ ಹೆಚ್ಚು, ಪಶ್ಚಾತ್ತಾಪವು ಬಹಳ ಪಟ್ಟಿರ್ತಾನೆ. ಏನೂ ಗೊತ್ತಿಲ್ಲದ ವ್ಯಕ್ತಿ ಮಾಡಿದರೆ ಏನಾದರೂ ಚೂರು ಪಾರು ಹೋಗೋದಿದ್ರು ಹೋಗೋದೇ ಇಲ್ಲ ಅಂತ. ಹಾಗಾದರೆ ಏನು ಮಾಡಬೇಕು? ಭಿನ್ನ ಪುಣ್ಯದ ಬೀಜ, ಪುಣ್ಯದ ಬೀಜವೇ ಭಿನ್ನ, ಪಾಪದ ಬೀಜವೇ ಬೇರೆ. ಅದನ್ನು ನೀನು ಚೆನ್ನಾಗಿ ಅರಿತು. ಇದು ನಿಮ್ಮ ಜೀವನದಲ್ಲಿ ಒಂದು ಪ್ರಶ್ನೆ ಬರುತ್ತೆ. ತುಂಬ ದೊಡ್ಡ ದೊಡ್ಡ ಜ್ಞಾನಿಗಳ ಜೀವನದಲ್ಲಿ ನೋಡಿದರೆ ನಮಗೆ ಇವತ್ತು ಬೇಡಿದ್ದನ್ನು ಕೊಡುವ ಸಾಮರ್ಥ್ಯ ಅವ್ರಿಗಿದೆ, ಆದರೆ ಅವರ ಜೀವನದಲ್ಲಿ ಯಾಕೆ ಹೀಗೆಲ್ಲ ಆಯಿತು? ಇದೆಲ್ಲ ಏನು ಕಲ್ಪಿತವೋ? ಸುಮ್ಮನೆ ಉದ್ವೇಗದಿಂದ ನಾವು ಒಬ್ಬರ ಬಗ್ಗೆ ಹೈಲೈಟ್ ಮಾಡಬೇಕಾದ್ರೆ ಇಲ್ಲದ್ದು ಇಲ್ಲದೇ ಇದ್ದದ್ದು ಎಲ್ಲ ಹೇಳ್ತೀವೋ, ಅಥವಾ ಅದು ನಡೆದದ್ದು ವಿಜಯರಾಯರೋ ಅಥವಾ ರಾಘವೇಂದ್ರ ಸ್ವಾಮಿಗಳೋ, ಇನ್ನು ಇದೇ ಗೋಪಾಲದಾಸರ, ಜಗನ್ನಾಥದಾಸರ, ಈ ದಾಸರ ಜೀವನಗಳಲ್ಲಿ ಇನ್ನೂ ಅನೇಕ ಜನ ಜ್ಞಾನಿಗಳ ಜೀವನದಲ್ಲಿ ಒಂದು ಫಸ್ಟ್ ಹಾಫ್ ಅಂತ ತೆಗೆದುಕೊಂಡ್ರೆ ಒಂದು ರೀತಿ ಬಹಳ ಕಷ್ಟಪಟ್ಟಿರೋದು, ಸೆಕೆಂಡ್ ಹಾಫಲ್ಲಿ ಅವರು ಸರಿಯಾಗಿ ಇದ್ದದ್ದು. ಇದೇನು ನೀವೇ ಏನಾದರೂ ಕಲ್ಪನೆಯನ್ನು ಮಾಡಿ ಹೀಗೆ ಬರೀತಾ ಇದ್ದೀರಾ? ಇಂಥ ಪುಣ್ಯಾತ್ಮರಾಗಿದ್ದರೆ ಅವ್ರು ಯಾಕೆ ಒದ್ದಾಡಬೇಕಾಗಿತ್ತು? ಅವರಿಗೂ ನಮಗೂ ಇಷ್ಟೇ ವ್ಯತ್ಯಾಸ. ದೇವರೇನು ಮಾಡ್ತಾನೆ, ನಿಮ್ಮ ಪಾಪದ ಬೀಜವನ್ನು ನೀನೇ ಉಣಬೇಕು. ಜ್ಞಾನಿಗಳು ಅದನ್ನು ಉಣಬೇಕಾದರೆ ತುಂಬ ದುಃಖ ಪಡೋದಿಲ್ಲ. ಅಯ್ಯೋ ದೇವರೇ, ನಾನು ತುಂಬ ಒಳ್ಳೆಯವನು, ನನಗ್ಯಾಕೆ ಹೀಗೆ ಮಾಡ್ತಾನೆ ದೇವರು ಅಂತ ಎಂದೂ ಅಂದುಕೊಳ್ಳೋದಿಲ್ಲ.
ನನ್ನ ಕರ್ಮಾನುಸಾರವಾಗಿ ದೇವರು ಇದನ್ನು ಉಣಲಿಕ್ಕೆ ಕೊಟ್ಟಿದ್ದಾನೆ. ಸ್ವಾಮಿ, ನೀ ಮಾಡಿದ್ದೆಲ್ಲ ಒಳ್ಳೆಯದಕ್ಕೆ. ನಿನ್ನನ್ನು ಬೇಡೋದೇನು ಅಂತಂದರೆ ಈ ಕಷ್ಟ ಬಂದಾಗ ಅದನ್ನು ನಾನು ತಡೆದುಕೊಳ್ಳುವ ಸಾಮರ್ಥ್ಯವನ್ನು ಕೊಡು, ನಿನ್ನನ್ನು ಬೈದೇ ಇರೋ ಬುದ್ಧಿ ಕೊಡು ಅಂತ ಕೇಳ್ತಾರೆ ವಿನಃ ಇದು ಬೇಡ ಅನ್ನೋದೇ ಇಲ್ಲ. ಇನ್ನೂ ಸ್ವಲ್ಪ ದೊಡ್ಡ ಯೋಗ್ಯತೆ ಇದ್ದವರು ಯಾವ ಕರ್ಮಕ್ಕಾಗಿ ಇದು ಅನುಭವಿಸ್ತಾ ಇದ್ದೇವೆ ಅನ್ನೋದು ಗೊತ್ತಿರತ್ತಂತೆ. ಇದು ನಾನು ಹೀಗೆ ಮಾಡಿದ್ದಕ್ಕೆ ಈಗ ಹೀಗಾಗಿದೆ. ಜನರಲ್ ಆಗಿ ಹೇಳೋದು, ಇವತ್ತು ನನಗೆ ಅನ್ನ ಯಾಕಿಲ್ಲ, ಇವತ್ತು ಯಾಕೆ ಉಪವಾಸ, ಏಕಾದಶಿ ದೇವರು ಹೇಳಿದ್ದು ಬಿಟ್ಟು ಬೇರೆ ದಿವಸದಲ್ಲಿ ಮನೆಯಲ್ಲಿ ಅಡಿಗೆ ಪದಾರ್ಥ ಇಲ್ಲದೆ ಉಪವಾಸ ಕೂತರು ಅಂತ. ಅದಕ್ಕೆ ಜ್ಞಾನಿಗಳ ಒಂದೇ ಉತ್ತರ, ದೇವರು ನಮ್ಮನ್ನು ನೋಡ್ತಾ ಇಲ್ಲ, ಮಾಡ್ತಾ ಇಲ್ಲ, ಏನಿಲ್ಲ. ಇವತ್ತಿನ ದಿವಸ ನಾನು ಅನ್ನ ತಿನ್ನಬೇಕಾದ್ರೆ ನಾನು ಹಿಂದೆ ಕೊಟ್ಟು ಹುಟ್ಟಿರಬೇಕು. ಹಿಂದೆ ನಾನು ಅನ್ನಾದಿಗಳನ್ನು ಇವತ್ತು ನನಗೆ ಬರುವಂತೆ ದಾನ ಮಾಡಿಲ್ಲ, ಆದ್ರಿಂದ ಕೊಟ್ಟಿಲ್ಲ. ಇಷ್ಟೇ, ತುಂಬ ತಲೆ ಕೆಡಿಸ್ಕೊಂಬೋದಿಲ್ಲ. ನಾ ಕೊಟ್ಟಿದ್ರೆ ನೀ ಕೊಡ್ತಿ, ನಾನು ಅವತ್ತು ಕೊಟ್ಟಿಲ್ಲ, ನೀನು ಇವತ್ತು ನನಗೆ ಇಟ್ಟಿಲ್ಲ. ಇದು ಜ್ಞಾನಿಗಳ ಅನುಸಂಧಾನ. ಅಜ್ಞಾನಿಗಳಾದರೆ ಸಿಕ್ಕಾಪಟ್ಟೆ ನಾವು ಪ್ಯಾನಿಕ್ ಆಗಿ, ನಾನು ಅವನಿಗೆ ಹೇಳಿದೆ, ಅವನು ಕೈ ಕೊಟ್ಟುಬಿಟ್ಟ, ಇವನು ಕೈ ಕೊಟ್ಟ. ಅವರಿಗೆ ದೇವರು ಅನ್ನೋ ಕಲ್ಪನೆಯೇ ಇರೋದಿಲ್ಲ. ನಾನು ಸ್ವಲ್ಪ ಯಾಮಾರದೆ, ನಾನು ಸ್ಪೀಡ್ ಪೋಸ್ಟ್ಗೆ ಹಾಕಬೇಕಾಗಿತ್ತು, ಆ ಪೋಸ್ಟ್ಗೆ ಹಾಕಿದೆ, ಈ ಪೋಸ್ಟ್ಗೆ ಹಾಕಿದೆ, ಏನೇನೇನೇನೇನೋ 108 ಕಲ್ಪನೆಗಳನ್ನು ಮಾಡ್ತೇವೆ. ಜ್ಞಾನಿಗಳು ಹಾಗಲ್ಲದ, ಭಗವಂತನ ಇಚ್ಛೆ, ಇವತ್ತು ನಾನು ಉಣಬೇಕು ಮೃಷ್ಟಾನ್ನ ಅಂತಿತ್ತು, ಉಣ್ತಾ ಇದ್ದೇನೆ, ಇವತ್ತಿಲ್ಲ, ಆದ್ದರಿಂದ ಇಲ್ಲ. ಸೊ ಅವರ ಜೀವನದಲ್ಲಿ ಅವರವರ ಕರ್ಮಾನುಸಾರವಾಗಿ, ಪ್ರಾರಬ್ಧ ಕರ್ಮಾನುಸಾರವಾಗಿ ಏನು ದುಃಖಗಳು ಬಂದಿರತ್ತೆ, ದೇ ಆರ್ ರೆಡಿ ಟು ಅಕ್ಸೆಪ್ಟ್ ಇಟ್. ಒಪ್ಪಿಕೊಳ್ತಾರೆ. ಒಪ್ಪಿಕೊಳ್ಳಬೇಕಾದದ್ದು ಇಬ್ಬರದು ಕರ್ತವ್ಯವೇ. ಇವನು ಅಜ್ಞಾನಿ ಆದರೂ ಅದರಿಂದ ಏಟಿದ್ದೇ ಇದೆ, ಜ್ಞಾನಿ ಆದರೂ ಇದೆ. ಜ್ಞಾನಿಗೆ ಅದರಿಂದ ಹೆಚ್ಚು ಸಮಸ್ಯೆ ಆಗೋದಿಲ್ಲ. ಇನ್ ಅದರ್ ವರ್ಡ್ಸ್, ಜ್ಞಾನಿಗೆ ಅದು ಸಾಧನೆಗೆ ಒಂದು ಆಪರ್ಚುನಿಟಿ ಆಗತ್ತಂತೆ. ಅಪರೂಪ ಹರಿನಾಮ ಜಪಿಸುವ ಮನುಜಗೆ ಅಪಮಾನವಾದರೆ ಒಳ್ಳೆಯದು. ಅಪಮಾನದಿಂದಲೇ ತಪವೃದ್ಧಿಯಾಗುವುದು, ಅಪಮಾನದಿಂದ ಪುಣ್ಯ ಸಫಲವಾಗುವುದು. ಅಪಮಾನದಿಂದಲೇ ನೃಪಧ್ರುವರಾಯಗೆ ಕಪಟ ನಾಟಕ ಕೃಷ್ಣ ಪರೋಕ್ಷವಾದನು. ಅಪಮಾನವಾದರೆ ಒಳ್ಳೆಯದು. ಪಾಸಿಟಿವ್ ಆಗಿ ತಗೊಳ್ತಾರೆ. ಈ ನೆಗೆಟಿವ್ ಆಗಿ ಥಿಂಕ್ ಮಾಡೋರು, ನಾನು ಅವನ ಒಂದು ಕೈ ನೋಡ್ಕೋತೀನಿ, ನಾನು ಬಿಡಲ್ಲ, ನನ್ನ ಜೀವನದಲ್ಲಿ ಇನ್ನು ಅವನನ್ನು ಮುಗಿಸೋದೇ ನನ್ನ ಜೀವನದ ಗುರಿ. ನಾನು ಜೈಲು ಸೇರಿದ್ರೂ ಪರವಾಗಿಲ್ಲ, ನಾನು ಸತ್ರೂ ಪರವಾಗಿಲ್ಲ, ನಾನು ಅವನನ್ನು ಮುಗಿಸ್ತೇನೆ. ಜ್ಞಾನಿಗಳು ಹಾಗಲ್ಲ. ಅವನನ್ನ ಅಂದವರು ಎನಗೆ ಬಂಧುಗಳು ಎನಬೇಕು, ಹರಿದಾಸನಾದರೆ ಹೀಗಿರಲು ಬೇಕು ಅಂತ.